ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದೇ ಶನಿವಾರ ಶನಿ ತ್ರಯೋದಶಿ ಇದೆ. ಮುಖ್ಯವಾಗಿ ಶನಿ ತ್ರಯೋದಶಿಯ ದಿನ ಆರಾಮಾಗಿ ಯಾವುದೇ ರೀತಿಯ ದುಡ್ಡನ್ನು ಖರ್ಚು ಮಾಡದೆ ನಮ್ಮ ಸಮಸ್ಯೆಗಳನ್ನು ಹೋಗಲಾಡಿಸುವಂಥ ಅತಿ ಶಕ್ತಿದಾಯಕವಾದ ಅದ್ಭುತವಾದ ದಿನ ಅಂತಲೇ ಹೇಳಬಹುದು. ಈ ದಿನವನ್ನು ಬಳಸ್ಕೊಳ್ಳುವಂಥ ವಿಧಾನ ಗೊತ್ತಿರಬೇಕು, ಹಾಗೆ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಂಥ ಮನಸ್ಸಿರಬೇಕು, ನಂಬಿಕೆ ಇರಬೇಕು. ಆಗ ಎಲ್ಲವೂ ಸಾಧ್ಯ ಆಗುತ್ತೆ ಸ್ನೇಹಿತರೆ. ತಪ್ಪದೆ ನೆನಪಿಟ್ಕೊಂಡಿದೆ, ನೀವು ಸ್ನಾನದ ನೀರಿಗೆ ಈ ವಸ್ತುಗಳನ್ನು ಹಾಕ್ಕೊಳ್ಳಿ. ಎಷ್ಟೋ ಜನಕ್ಕೆ ಶನಿವಾರ ಶನಿ ತ್ರಯೋದಶಿಯ ದಿನ ಈ ತಪ್ಪುಗಳನ್ನು ಮಾಡಿಬಿಡ್ತಾರೆ. ಕಬ್ಬಿಣದ ವಸ್ತುಗಳನ್ನು ತಗೊಂಡು ಬರುವಂಥದ್ದು, ಆಯಿಲ್ ಪದಾರ್ಥಗಳನ್ನು ತಗೊಂಡು ಬರುವಂಥದ್ದು, ಹಾಗೆ ಈ ವುಡ್ಡನ್ ವಸ್ತುಗಳು ಇರುತ್ತೆ ನೋಡಿ, ಅವುಗಳನ್ನು ತಗೊಂಡು ಬರುವಂಥದ್ದು, ಶಾರ್ಪಾಗಿರುವಂಥ ವಸ್ತುಗಳನ್ನು ಕೊಂಡ್ಕೊಂಡು ಬರುವಂಥದ್ದು ತಪ್ಪನ್ನು ಮಾಡ್ತಾರೆ. ಆ ದಿನ ತಗೊಂಡು ಬರೋದಕ್ಕೆ ಹೋಗಬೇಡಿ. ನೀಟಾಗಿ ಆ ದಿನವನ್ನು ಸ್ಕಿಪ್ ಮಾಡಿಬಿಡಿ. ಇನ್ನು ಮುಖ್ಯವಾಗಿ ಸ್ನಾನದ ನೀರಿಗೆ ಶಂಕು ಪುಷ್ಪವನ್ನು ಹುಡುಕೊಳ್ಳಿ ಸ್ನೇಹಿತರೆ. ಫಸ್ಟೇ ಸಿಕ್ಕಿದ್ರೆ ಆರಾಮಾಗಿ ತಗೊಂಡು ಬಂದು ಶೇಖರಣೆ ಮಾಡಿಟ್ಕೊಂಡು ನೀವು ಸ್ನಾನಕ್ಕೆ ಇವನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ದರಿದ್ರ ಅನ್ನುವಂಥದ್ದು ದೂರ ಆಗುತ್ತೆ. ಮನೆಯಲ್ಲಿ ಇರುವಂಥ ದರಿದ್ರವನ್ನು ಹೋಗ್ಲಾಡಿಸ್ಬಹುದು. ಅದಕ್ಕೆ ನಾವು ಬೈಕೊಳ್ತಾ ಇರ್ತೀವಿ ನೋಡಿ, ನನ್ನ ದರಿದ್ರ ಮುಖಕ್ಕೆ ಏನು ಸಿಗುತ್ತೆ, ನಮಗೆ ಅದೃಷ್ಟನೇ ಇಲ್ಲ, ಸಮಸ್ಯೆಗಳು ನಮ್ಮನ್ನು ಹುಡ್ಕೊಂಡು ಬರ್ತಾಯಿದೆ, ಈ ರೀತಿ ನಾವು ನಮ್ಮನ್ನು ಬೈಕೊಳ್ತಾ ಇರ್ತೀವಿ. ಯಾವತ್ತು ಬೈಕೊಳ್ತೀವಿ, ಯಾವಾಗ ಬೈಕೊಳ್ತೀವಿ ಅಂದರೆ, ಏನು ಕೆಲಸ ಕೈಗೆ ಎತ್ಕೊಂಡ್ರು, ಎಷ್ಟೇ ಪ್ರಯತ್ನ ಪಟ್ಟರು ಏನೂ ನಡೀತಾ ಇರೋದಿಲ್ಲ. ಅಂತಹವರು ಮುಖ್ಯವಾಗಿ ಶನಿ ದೋಷಗಳಿಂದ ಪಾರಾಗೋದಕ್ಕೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಬೇವಿನ ಎಲೆಗಳನ್ನು ಸ್ವಲ್ಪ ತಗೊಳ್ಳಿ. ಈ 3 ವಸ್ತುಗಳನ್ನು ಆದಷ್ಟು ಪ್ರಯತ್ನ ಪಡಿ. ಸಿಕ್ಕಿದ್ರೆ 3 ಕೂಡ ನೀರಿಗೆ ಬೆರೆಸ್ಕೊಳ್ಳಿ. ಇಲ್ವಾ, ಯಾವುದಾದ್ರೂ ಇದರಲ್ಲಿ ಒಂದಾದರೂ ಕೂಡ ನೀವು ಹುಡುಕೊಂಡು ಪರಿಹಾರ ಅಂದರೆ ಈ ಸ್ನಾನಕ್ಕೆ ನೀವು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡು ಸ್ನಾನದ ನೀರಿಗೆ ಬೆರೆಸ್ಕೊಂಡು ಸ್ನಾನ ಮಾಡೋದ್ರಿಂದ, ಇದು ಯಾವುದೂ ಸಿಗಲಿಲ್ಲ ತಕ್ಷಣಕ್ಕೆ ಅಂತ ಹೇಳಿದ್ರು, ಎಳ್ಳೆಣ್ಣೆಯನ್ನು ದೇಹಕ್ಕೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಯಾವುದೇ ರೀತಿಯ ಕಾಯಿಲೆ ಕಸಾಲೆಗಳು, ಚರ್ಮದ ಕಾಯಿಲೆ, ಮೂಳೆ ಸಮಸ್ಯೆಗಳಿದ್ದರೆ ಹಾಗೂ ಕೂತ್ಕೊಂಡ್ರು ನಿಂತ್ಕೊಂಡ್ರು ಒಂದು ರೀತಿ ಸುಸ್ತು, ನಮಗೆ ಯಾವುದೇ ಕೆಲಸ ಮಾಡೋದಕ್ಕಾಗೋದಿಲ್ಲ, ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದಕ್ಕಾಗೋದಿಲ್ಲ, ಓಡಾಡೋದಕ್ಕಾಗೋದಿಲ್ಲ ಅನ್ನುವಂಥವರು ಈ ರೀತಿ ನೀವು ಎಳ್ಳೆಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಆ ನೋವುಗಳು ದೂರ ಆಗುತ್ತೆ. ಇನ್ನು ಮುಖ್ಯವಾಗಿ ಈ ದಿನ ನೀವು ಒಂದೇ ಒಂದು ಅರಳಿ ಎಲೆಯನ್ನು ತಗೊಂಡು ಬನ್ನಿ. ಅರಳಿ ಎಲೆ ತ್ರಿಮೂರ್ತಿಗಳು ನಿವಾಸ ಆಗಿರುವಂಥದ್ದು. ನಾವು ಶನಿವಾರ ಈ ಪ್ರಯತ್ನ ಪಟ್ಟಾಗ ಒಂದು ಸಾರಿಯಾದರೂ ಪ್ರಯತ್ನ ಪಡಿ. ಸಾಲಕ್ಕೆ ಜಾಸ್ತಿ ಗುರಿಯಾಗಿರುವಂಥವರು, ಸಾಲದಿಂದ ಹೇಗಾದರೂ ನಾವು ಹೊರಗಡೆ ಬರಬೇಕು, ನೆಮ್ಮದಿಯಾಗಿರಬೇಕು, ಒಂದು ಗ್ಲಾಸ್ ನೀರು ಕುಡಿದ್ರೂ ನಾವು ನೆಮ್ಮದಿ ಅನ್ನೋದು ನಮ್ಮನ್ನು ಹುಡುಕೊಂಡು ಬಂದರೆ ಸಾಕಪ್ಪ ಅನ್ನೋ ಥರ ಇರ್ತೀವಿ. ಅಂತಹವರು ಸ್ವಲ್ಪ ನೀವು ಇದಕ್ಕೆ ಧನಿಯಾ ಕಾಳನ್ನು ಹಾಕಬೇಕು ಸ್ನೇಹಿತರೆ. ಧನಿಯಾ ಕಾಳು ಬಂದು ಮುಖ್ಯವಾಗಿ ನಮ್ಮ ಧನವನ್ನು ಅಂದರೆ ಧನಾಕರ್ಷಣೆ ಆಗುತ್ತೆ. ಧನವನ್ನು ಇನ್ನಷ್ಟು ನಮ್ಮ ಮನೆಗೆ ಹುಡುಕೊಂಡೇನೋ ಬರ್ತಾಯಿದೆ, ಆದರೆ ನಾವು ಖರ್ಚು ಮಾಡ್ಕೊಂಡು ಬಿಡ್ತಾಯಿದ್ದೀವಿ, ಉಳಿಸೋದಕ್ಕೆ ಆಗ್ತಾಯಿಲ್ಲ, ಉಳಿತಾಯ ಆಗ್ತಾಯಿಲ್ಲ ಅನ್ನುವಂಥವರು ಧನಿಯಾವನ್ನು ಫಸ್ಟು ತಗೊಂಡ್ಬಿಡಿ. ಇನ್ನು ಮುಖ್ಯವಾಗಿ ಲವಂಗಗಳನ್ನು ತಗೊಳ್ಬೇಕು. ಲವಂಗ ಯಾವಾಗಲೂ ಏನು ಕೆಲಸ ಮಾಡುತ್ತೆ ಅಂದರೆ, ಎಷ್ಟೋ ಕೆಲಸಗಳು ನಿಂತೋಗ್ತಾನೇ ಇರುತ್ತೆ. ಗ್ಯಾರಂಟಿ ಆಗಿದೆ ಈ ಕೆಲಸ ಆಗುತ್ತೆ, ಸಕ್ಸಸ್ ನಾವು ಅಂದ್ಕೊಳ್ತೀವಿ, ಆದರೆ ಮತ್ತೆ ಮತ್ತೆ ಆ ಕೆಲಸಗಳು ಪದೇ ಪದೇ ನಮಗೆ ಬಂದು ಏನೋ ಒಂದು ಅಡ್ಡಿ ಮಾಡ್ತಾ ಇರುತ್ತೆ. ಅದನ್ನು ಹೋಗಲಾಡಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಲವಂಗಗಳನ್ನು ತಗೊಳ್ಳಿ. ಇನ್ನು ಮುಖ್ಯವಾಗಿ ಅರಿಶಿಣ ಕುಂಕುಮವನ್ನು ನಾವು ಹಾಕಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ವಸ್ತುಗಳನ್ನು ನೀವು ಈ ಹಾಕಿದ್ದೆ ಈ ಎಲೆಯನ್ನು ನಿಮ್ಮ ಮನೆಯ ಬಾಗಿಲ ಹತ್ರ ಇಡಬೇಕಾಗುತ್ತೆ. ಇದನ್ನು ನೀಟಾಗಿ ನೆನಪಲ್ಲಿಟ್ಕೊಳ್ಳಿ. ಯಾಕಂದರೆ
ಲಕ್ಷ್ಮೀದೇವಿ ನಮ್ಮ ಮನೆ ಒಳಗಡೆ ಬರಬೇಕು ಅಂದರೆ ಯಾವ ರೀತಿ ಬರ್ತಾಳೆ? ಹೊಸ್ತಿಲಿನ ಮುಖಾಂತರ ಬರ್ತಾಳೆ. ಆ ಲಕ್ಷ್ಮಿ ಬರಬೇಕು ಅಂದರೂ ಕೂಡ, ಸಮಸ್ಯೆಗಳಾಗಿ ಬರಬೇಕು ಅಂದರೂ ಕೂಡ ಹೊಸ್ತಿಲಿನ ಮುಖಾಂತರ ಬರುತ್ತೆ. ಅದಕ್ಕೆ ಅವುಗಳನ್ನು ಹೋಗಲಾಡಿಸೋದಕ್ಕೆ ಲಕ್ಷ್ಮೀದೇವಿಯನ್ನು ನಾವು ಸ್ವಾಗತ ಕೋರ್ತಾ ಇದ್ದೀವಿ. ತಾಯಿ, ನೀನು ನಮ್ಮ ಮನೆಗೆ ಬಂದು ನೆಲೆಸಮ್ಮ ಅಂತ ಕೇಳಿಕೊಂಡು ಇದನ್ನೇನಾದರೂ ನೀವು ಮಾಡಿಕೊಂಡಿದ್ರೆ, ನಿಮ್ಮ ಮನೆಯ ಒಳಗಡೆ ಏನಾದರೂ ನೆಗೆಟಿವ್ ಎನರ್ಜಿ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ, ಅಥವಾ ನಿಮ್ಮ ಮನೆಯಲ್ಲೇ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳಿದ್ರೆ ಅದನ್ನು ಹೋಗಲಾಡಿಸ್ಬಿಡುತ್ತೆ. ಇದು ಅತೀಂದ್ರಿಯ ಶಕ್ತಿಗಳು ಕೂಡಿರುವಂಥ ದಿನ ಆಗಿರೋದ್ರಿಂದ ಈ ಪ್ರಯತ್ನವನ್ನು ಒಂದು ಸಾರಿ ಮಾಡ್ಕೊಂಡು ನೋಡಿ, ಪ್ರಯತ್ನಿಸಿ, ಗೊತ್ತಾಗುತ್ತೆ ಬದಲಾವಣೆಗಳು ಬಾಗಿಲತ್ರ ಇಡಿ ಇದನ್ನು. ತದನಂತರ ಮಾರನೆಯ ದಿನ ಇದನ್ನು ಯಾರು ಎದ್ದೇಳೋದಕ್ಕೆ ಮುಂಚೆನೇ ತಗೊಂಡೋಗಿದ್ದೆ ಯಾರು ತುಳಿದೇ ಇರುವ ಕಡೆ ನಾವು ಹಾಕಬೇಕು. ನಮ್ಮ ಮನೆಗೆ ಅದು ಶ್ರೀರಕ್ಷೆ ಆಗಿರುತ್ತೆ. ರಾತ್ರಿ ಪೂರ್ತಿ ಕಾಪಾಡ್ತಾ ಇರುತ್ತೆ ನಮ್ಮನ್ನು. ನಮ್ಮ ಮನಸ್ಸಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ, ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಅವುಗಳನ್ನು ಅದು ತೆಗೆದು ಬಿಸಾಕೋದು ಕೆಲಸ ಸ್ಟಾರ್ಟ್ ಮಾಡಿರುತ್ತೆ. ಮಾಡ್ಕೊಂಡು ನೋಡಿ, ತುಂಬ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ.